लोकानां प्रलयो एकदा यशतो वाचं न सततात्मैककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितेकमात्रं भानुस्य एव जयति प्रकटप्रभावः ದಿವಾಮಾನ ಮತ್ತೆ ರಾತ್ರಿಮಾನ ಅಂತೇಳಿ ಅದರ ಲೆಕ್ಕಾಚಾರವನ್ನ ನೋಡುವಂತ ಸರಿ. ನಮಗೆ ಜಾತಕವನ್ನು ಮಾಡ್ಬೇಕಾದ್ರೆ ಆರಂಭದಲ್ಲಿ ದಿವಾಮಾನ ಮತ್ತೆ ರಾತ್ರಿಮಾನ ಎಷ್ಟು ಅಂತ ನೋಡುವಂಥದ್ದು ನಾವು ಕಲಿತುಕೊಳ್ಬೇಕಾಗ್ತದೆ. ದಿವಾಮಾನ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಹಗಲು ಎಷ್ಟು ಹೊತ್ತು ಇರ್ತದೆ, ರಾತ್ರಿ ಮಾನ ಅಂತ ಹೇಳಿದ್ರೆ ರಾತ್ರಿ ಎಷ್ಟು ಹೊತ್ತು ಇರ್ತದೆ ಅಂತ. ಮಾನ ಅಂತ ಹೇಳಿದ್ರೆ ಅದರ ಅಳತೆ, ಅದರ ಪ್ರಮಾಣ ಎಷ್ಟಿದೆ ಅಂತ ಹೇಳುವಂಥದ್ದು ನೋಡುವಂತ. ಹಾಗೆ ಅದರ ನೋಡುವ. ಇದು ಕೊಟ್ಟಿದ್ದಾನೆ. ದಿನಂ ದಿನೇಶಸ್ಯ ಯಥೋತ್ರ ದರ್ಶನೆ ತಮೀತಮೋಹಂತು ರದರ್ಶನೆ ಸತಿ ಅಂತೇಳಿ ಈ ಪ್ರಮಾಣದ ಪ್ರಕಾರದಲ್ಲಿ ಸೂರ್ಯ ದರ್ಶನದ ಅವಧಿಯೇ ದಿನ. ಸೂರ್ಯ ಯಾವಾಗ ನಮಗೆ ಅವನ ದರ್ಶನ ಆಗುವುದಿಲ್ಲ ಅದನ್ನ ರಾತ್ರಿ ಅಂತೇಳಿ ಕರೀತೇವೆ. ದಿನಂ ದಿನೇಶಸ್ಯ ಯತಃ ಅತ್ರ ದರ್ಶನೆ ತಮೋಹಂತು ಅದರ್ಶನೆ ಸತಿ ಎಂಬುದಾಗಿ ಇದರ ಪದಚ್ಛೇದ. ದಿನಂ ದಿನೇಶಸ್ಯ ಅತ್ರ ಇಲ್ಲಿ ಯತಃ ದಿನೇಶಸ್ಯ ದರ್ಶನೆ ಅದೆಲ್ಲವೂ ಕೂಡ ಅಂದ್ರೆ ಯಾವಾಗ ದಿನೇಶನ ಅಂದ್ರೆ ಸೂರ್ಯನ ದರ್ಶನ ಆಗ್ತದೆ ಅದು ದಿನ ಅಂತೇಳಿ ಕರೆಸ್ಕೊಳ್ಳಲ್ಪಡ್ತಾರೆ. ಅದರ್ಶನೆ ದಿನೇಶಸ್ಯ ಅದರ್ಶನೆ ಅಥವಾ ತಮೋಹಂತು ಅಂತೇಳಿ ಹೇಳಿದ್ರೆ ತಮಸ್ಸನ್ನು ನಾಶ ಮಾಡುವ ಯಾರು ಅಂತ ಹೇಳಿದ್ರೆ ಸೂರ್ಯ. ತಮೋಹಂತರು ಅಂತ ಹೇಳಿದ್ರೆ ಸೂರ್ಯ. ಅದರಿಂದಾಗಿ ತಮೋಹಂತು ಸೂರ್ಯನ ಅದರ್ಶನೇ ಸತಿ, ಅವನ ದರ್ಶನ ಇಲ್ಲದಿದ್ದಾಗ ಅದಕ್ಕೆ ತಮಿ ಅಂದ್ರೆ ರಾತ್ರಿ ಅಂತೇಳಿ ಕರೀತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತ ಪರ್ಯಂತ ಕೆಲವೇ ದಿನ ಅಥವಾ ದಿವ, ಇದರ ಪ್ರಮಾಣವೇ ರಾತ್ರಿ. ಸೂರ್ಯೋದಯದಿಂದ ಸೂರ್ಯಾಸ್ತಕ ಪರ್ಯಂತ ಕಾಲವೇ ದಿನ ಅಥವಾ ದಿವ ಅಂತೇಳಿ ಕರೀತೇವೆ. ಇದರ ಪ್ರಮಾಣವೇ ದಿನಮಾನ. ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ಪಂಚಾಂಗದಿಂದ ಆಯಾ ಪ್ರದೇಶದ ಸೂರ್ಯಾಸ್ತಗಳನ್ನು ತಿಳಿಯಬೇಕು. ಇವತ್ತು ಸೂರ್ಯಾಸ್ತ ಎಷ್ಟು ಗಂಟೆಗೆ, ಉದಯ ಎಷ್ಟು ಗಂಟೆಗೆ ಎಂಬುದನ್ನು ನಾವು ಪಂಚಾಂಗದಲ್ಲಿ ಆಯಾಯ ಪ್ರದೇಶ ಬೇರೆ ಬೇರೆ ಪಂಚಾಂಗಗಳಿರ್ತದೆ, ಪ್ರದೇಶಗಳಿಗೆ ಅನುಗುಣವಾಗಿ ಅಲ್ಲಿ ಹತ್ತಿರದ ಅದರಲ್ಲಿ ಅದರ ಡೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ತಿಳ್ಕೊಂಡು ನಾವು ಸೂರ್ಯೋದಯ ಇಷ್ಟು ಗಂಟೆಗೆ, ಸೂರ್ಯಾಸ್ತಮಾನ ಎಷ್ಟು ಗಂಟೆಗೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಬೇಕು. ಪ್ರತಿ ಪಂಚಾಂಗದ ಸಾಮಾನ್ಯ ಮೇಲ್ಗಡೆ ಭಾಗದಲ್ಲಿ ಹಾಕಿರ್ತಾರೆ. ಸಾಮಾನ್ಯ 15 ದಿವಸದ ಒಟ್ಟಿಗೆ ಹಾಕಿರ್ತಾರೆ ಅಲ್ಲಿಂದ ಇಲ್ಲಿವರೆಗೆ. ಅದನ್ನ ನೋಡಿಕೊಂಡು ಅದರಲ್ಲಿ ಇಷ್ಟು ದಿವಸ ಪಾಸ್ ಆದ್ರೆ ಅದನ್ನ ತ್ರೈರಾಶಿಕ ಮಾಡಿಕೊಂಡು ಇಷ್ಟು ಸಮಯ ಪಾಸ್ ಆದ್ರೆ ಇಷ್ಟು ಸಮಯ ಇಷ್ಟು ಗಂಟೆಗೆ ಅಂತೇಳಿ ನೋಡ್ಬೇಕಾಗ್ತದೆ. ಒಂದು ನಿಮಿಷ ಪಂಚಾಂಗ ನೋಡಿ ಬಿಡ. ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಒಂಟಿಕೊಪ್ಪಲಲ್ಲಿ 93ನೇ ಪೇಜ್ ಅಲ್ಲಿ ಇದೆ ಈ ವರ್ಷ.
ಈಗ ಇಲ್ಲಿ ನಿಮಗೆ ಒಂದು ಪಂಚಾಂಗ ಇದೆ, ಶಾಸ್ತ್ರ ಸಿದ್ಧ ಪಂಚಾಂಗದಲ್ಲಿ 31 ಕಾಣಿಸ್ತಾ ಇದೆಯಾ? 31 28 ಅಂತ ಕಾಣಿಸ್ತಿದೆ ಇದೆ. ಕಾಣಿಸ್ತಿದೆ. ಕಾಣಿಸ್ತಿದೆ ಅಲ್ವಾ? ಉದಯ ಗಂಟೆ 6:11 ಅಂತ ಹೇಳಿದೆ, ಅಸ್ತಮಾನ ಗಂಟೆ 6:58 ಅಂತ ಹೇಳಿದೆ. ಇದು ಈ 15 ದಿವಸಗಳಿಗೆ ಜುಲೈಯಲ್ಲಿ 6ನೇ ತಾರೀಕಿಂದ ನಮಗೆ 21ನೇ ತಾರೀಕಿನವರೆಗೆ, ಅಂದ್ರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಆಷಾಢ ಶುಕ್ಲ ಪಕ್ಷದಲ್ಲಿ, ನಮಗೆ ಆಷಾಢ ಇದೆಯಲ್ಲ ಆಗಸ್ಟ್ ಅಲ್ಲಿ ನೋಡುವ. ಇವತ್ತೀಗ ನಮಗೆ 6:18 ಅಂತ ಹೇಳಿದೆ. ಇದು ಸಾಮಾನ್ಯ 5ನೇ ತಾರೀಕಿಂದ 19ನೇ ತಾರೀಕಿನವರೆಗೆ ಕೊಟ್ಟಿದ್ದಾರೆ. ಅಸ್ತ ಗಂಟೆ 6:53 ಅಂತ ಹೇಳಿದೆ. ಅದರ ಇಲ್ಲಿ ಕೆಳಗಡೆ ದಿವಾಮಾನ ಗಟಿ 31:28 ಅಂತ ಬರೆದಿದ್ದಾರೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಇರ್ತದೆ. 5ನೇ ತಾರೀಕಿನಂದು 6:18 ಸೂರ್ಯ ಉದಯ ಆದ್ರೆ ಅಸ್ತಮಾನ 6:53 ಆಗ್ತದೆ. ಇಲ್ಲಿ ನಮಗೆ ಪುನಃ ಈ ಕಡೆ ನೋಡ್ಬೇಕು. 6:19 20ನೇ ತಾರೀಕಿಗೆ 6:19 ಆಗಿರ್ತದೆ. 6:46 ಅಸ್ತಮಾನ ಅಂತ ಹೇಳುವಂತದ್ದಿದೆ. ಈಗ ಉದಯಕ್ಕೆ ಆದ್ರೆ ಒಂದೇ ನಿಮಿಷ ವ್ಯತ್ಯಾಸ, ಅದಾದ್ರೂ ನಮಗೆ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ಅಸ್ತಮಾನದಲ್ಲಿ ಇಲ್ಲಿ ಸಾಮಾನ್ಯ ಎಷ್ಟು ಗಂಟೆ ದಿವಸದಲ್ಲಿ, 15 ದಿವಸದಲ್ಲಿ 7 ನಿಮಿಷಗಳ ವ್ಯತ್ಯಾಸ ಇದೆ. ಇಲ್ಲಿ 53ಕ್ಕಿದೆ, ಇಲ್ಲಿ 46, ಅಂದ್ರೆ ಅಲ್ಲಿ 3 ಇಲ್ಲಿ 4, ಅರ್ಥಾತ್ 7 ನಿಮಿಷಗಳ ವ್ಯತ್ಯಾಸ ಇದೆ. ಅದನ್ನ 7 ದಿವಸವನ್ನ 15 ದಿವಸಕ್ಕೆ ಮಾಡ್ಬೇಕಾಗಿದ್ರೆ ಸಾಮಾನ್ಯ ನಿಮಗೆ ದಿವಸಕ್ಕೆ ಒಂದು ಅರ್ಧ ನಿಮಿಷದ ಹಾಗೆ ವ್ಯತ್ಯಾಸ ಮಾಡ್ತಾ ಬಂದ್ರೆ ಸರಿ ಬರ್ತದೆ. ಆ ರೀತಿಯಲ್ಲಿ ನೋಡಿದಾಗ ಇವತ್ತು ನಮಗೆ ತಾರೀಕು 15 ಅಲ್ವಾ? 15ನೇ ತಾರೀಕು 5ನೇ ತಾರೀಕಿನ 10 ದಿವಸ ಆಯ್ತು. ಹಾಗಾದ್ರೆ ಇವತ್ತಿಗೆ ಒಂದು ನಮಗೆ 5 ನಿಮಿಷದ ಕಾಲ ವ್ಯತ್ಯಾಸ ಮಾಡ್ಬೇಕು. ಅಂದ್ರೆ ಇವತ್ತಿಗೆ ಸೂರ್ಯ ಅಸ್ತಮಾನ 6:53ರಿಂದ 5 ನಿಮಿಷವನ್ನ ಕಳೆದ್ರೆ ನಮಗೆ 6:48 ಅಂತೇಳಿ ನಾವು ಇಟ್ಕೋಬಹುದು. 6:48 ಅರ್ಥಾತ್ ಇವತ್ತು ಸೂರ್ಯ ಅಸ್ತಮಾನ ಆಗ್ತದೆ ಅಂತ. ಉದಯಗತಿಯಲ್ಲಿ ಒಂದೇ ನಿಮಿಷ ಆದ್ರಿಂದಾಗಿ ಅದಕ್ಕೆ ನಮಗೆ ಹತ್ತಿರ ಇದಕ್ಕೆ ಸೇರಿಸ್ಬೋದು, ಒಂದು ಸೇರಿಸ್ಬೋದು. ಈಗ 10 ಉಂಟಾದ್ರಿಂದಾಗಿ 6:19 ಅಂತ ಮಾಡಿಕೊಳ್ಬಹುದು. ಈಗ 6:19 ಇವತ್ತು ಸೂರ್ಯ ಉದಯ, 6:53 ಸೂರ್ಯ ಅಸ್ತಮಾನ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಈಗ ಈ ರೀತಿಯಲ್ಲಿದ್ದಾಗ 6:48 ಇದನ್ನು ನಮಗೆ ದಿವಮಾನವನ್ನು ಕಂಡುಹಿಡಿಬೇಕೀಗ. 6 ಗಂಟೆ ಇಲ್ಲಿ ಒಂದು ಮಾದರಿ ನೋಡಿ ಬಿಡುವ ಬೇಕಾದ್ರೆ, ನಿಮಗೆ ಇಲ್ಲಿ ಕೊಟ್ಟಿದ್ದಾರಲ್ಲ ಆ ಮಾದರಿ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಮತ್ತೆ ನಾವು ಇವತ್ತಿನ ಲೆಕ್ಕ ನೋಡುವ. ಆಯಾ ಪ್ರದೇಶ ವಿಡಿಯೋ ಇಲ್ಲ, ವಿಡಿಯೋ ಆಫ್ ಮಾಡಿ. ವಿಡಿಯೋ ಬೇಕಾಗಿದ್ದಾಗ ಮಾತ್ರ ಇರ್ಲಿ ಅಂತ ಹೇಳಿ. ಆಯ್ತಾಯ್ತು, ಸರಿ ಸರಿ. ಮೊದಲನೇ ಅಧ್ಯಾಯದಲ್ಲಿ ಪಂಚಾಂಗ ಪ್ರದೇಶ ಸರಿ. ಜಾತಕ ರಚನೆಯ ಗಣಿತದಲ್ಲಿ ಸೌಲಭ್ಯಕ್ಕೋಸ್ಕರ 0ಯಿಂದ 24 ತನಕ ರೈಲ್ವೆ ಸಮಯದಂತೆ ಗಂಟೆಗಳನ್ನು ತಿಳಿಯಬಹುದು. ಅದು ನಮ್ಗೆ ಗೊತ್ತುಂಟಲ್ಲ, 0ಯಿಂದ 24. ಈಗ ಸಾಯಂಕಾಲ 6 ಗಂಟೆ ಆದ್ರೆ ಎಷ್ಟು ಗಂಟೆ? 18 ಗಂಟೆ ಅಂತ ಆಗ್ತಾರೆ. 7 ಗಂಟೆ ಆದ್ರೆ 19 ಗಂಟೆ. 0ಯಿಂದ 24ರವರೆಗೆ ಇರುವ ವ್ಯವಸ್ಥೆ. ರೈಲ್ವೆ ಸಮಯದಂತೆ ಗಂಟೆಗಳನ್ನು ತಿಳಿಯ. ಅಸ್ತಕಾಲದಿಂದ ಉದಯವನ್ನು ಕಳೆದಾಗ ಉದಯಾಸ್ತಗಳ ಅಂತರ್ರೂಪವಾದ ಶೇಷವೇ ಗಂಟೆ ನಿಮಿಷಗಳಲ್ಲಿ ದಿವಾ ಪ್ರಮಾಣವಾಗಿರುತ್ತದೆ. ಅಸ್ತಕಾಲದಿಂದ ಉದಯವನ್ನ ಕಳಿಬೇಕು. ಹಾಗಿದ್ರೆ ಈಗ ಸೂರ್ಯ ಅಸ್ತಮಾನ ಎಷ್ಟು ಅಂತ ಆಯ್ತು ನಮ್ಗೆ? ಈಗ ನಾವೊಂದು ಇವತ್ತಿನ ಲೆಕ್ಕಾಚಾರ ಬಾಯಿಯಲ್ಲಿ ಮಾಡಿಬಿಡುವ. ಇವತ್ತು ಸೂರ್ಯ ಅಸ್ತಮಾನ ಎಷ್ಟು ಅಂತ ನಾನು ಹೇಳಿದ್ದು? 6:48 ಅಂತ ಹೇಳಿದ್ದೇನೆ. ಅದನ್ನ ರೈಲ್ವೆ ಟೈಮ್ ಮಾಡಿದಾಗ ಎಷ್ಟಾಗ್ತದೆ? 18:48 ಅಂತ ಆಗ್ತದೆ. ಹಾಗಿದ್ರೆ 18:48ರಿಂದ ಸೂರ್ಯ ಉದಯ ಇವತ್ತು 6:19 ಅಂತೇಳಿ ಇಟ್ಕೊಂಡ. ಈಗ ಪ್ರದೇಶಕ್ಕೆ ಇದು ನಾನು ಪೂರಾ ಪುತ್ತೂರಿನ ಪಂಚಾಂಗದಲ್ಲಿ ಹೇಳಿದ್ದು. ನಿಮ್ಮ ಊರಿನ ಪಂಚಾಂಗದ ಪ್ರಕಾರ ನಿಮ್ಮ ಊರಿನ ನೀವು ಸೂರ್ಯ ಉದಯವನ್ನು ಸೂರ್ಯಾಸ್ತಮಾನವನ್ನು ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ತಿಳ್ಕೊಂಡಾಗ ಈಗ ನಮ್ಮವರಿದ್ದು ನೋಡಿ ಬಿಡುವ. ಹಾಗೆ 6:19 ತೆಗಿಬೇಕು 18:48ರಿಂದ. 18:48ರಿಂದ 6:19 ತೆಗೆದಾಗ ಎಷ್ಟು ಬರ್ತದೆ? 48 ತೆಗಿ.
ಹನ್ನೆರಡು ಎಷ್ಟು? 29 12 29 29 ಅಲ್ವಾ? ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ 48ರಿಂದ 19 ತೆಗಿಬೇಕು. 18ರಿಂದ 48ರಿಂದ 19 ತೆಗೆದಾಗ 29 ಉಳಿಯಿತು ಅಲ್ವಾ? ಅದರಲ್ಲಿ ಸಮಸ್ಯೆ ಇಲ್ಲ. 8ರಿಂದ 9 ತೆಗಿಲಿಕ್ಕೆ ಆಗುದಿಲ್ಲ. 2ರಿಂದ 18 ಬರಬೇಕು. 18ರಿಂದ 9 ತೆಗೆದ್ರೆ 9 ಉಳಿಯುತ್ತದೆ. ಅಲ್ಲಿ ನಮಗೆ 4ರಿಂದ 1 ಹೋಗಿರ್ತದೆ. 3ರಿಂದ 1 ತೆಗೆದಾಗ 3ರಿಂದ 2 ತೆಗೆದಾಗ 19 ಅಲ್ವಾ? ಸರಿ, 3ರಿಂದ 1 ತೆಗೆದಾಗ 2 ಅಂತ ಉಳಿತದೆ. ಅರ್ಥಾತ್ 29 ನಿಮಿಷ ಉಳಿಯಿತು. ಇನ್ನು ಇಲ್ಲಿ ಸಮಸ್ಯೆ ಇಲ್ಲ. 18ರಿಂದ 12 6 ತೆಗೆದಾಗ 12 ಉಳಿತದೆ. 12 ಗಂಟೆ 29 ನಿಮಿಷ ಅಂತೇಳಿ ನಮಗೆ ಸಿಕ್ಕಿತು ಅಲ್ವಾ? ಇದು ದಿವಾಮಾನ ಅಂತ ಕರೀತೇವೆ. 12 ಗಂಟೆ 29 ನಿಮಿಷ ನಮಗೆ ದಿವಾಮಾನ. ದಿವಾಮಾನ ಸಿಕ್ಕಿದ್ರೆ ರಾತ್ರಿಮಾನ ಸುಲಭ. 24ರಿಂದ ದಿವಾಮಾನವನ್ನ ತೆಗೆದ್ರಾಯ್ತು. 24 ಗಂಟೆಯಿಂದ 12 ಗಂಟೆ 29 ನಿಮಿಷವನ್ನ ತೆಗೆದು ಎಷ್ಟು ಬರ್ತದೆ? 11:71 ಅಂತ ಆಗುತ್ತೆ ಸರ್. 11:31 11 ಗಂಟೆ 31 ನಿಮಿಷ. 11 ಗಂಟೆ 31 ನಿಮಿಷ ಬರ್ತದೆ. ಸರಿ ಸರಿ ಅಲ್ಲ? ಎಲ್ರಿಗೂ ಹಾಗೆ ಬಂತಲ್ಲ? ಅದರ ಲೆಕ್ಕದ ಚಾರದಲ್ಲಿ ಕನ್ಫ್ಯೂಸ್ ಉಂಟಾ? 11 ಗಂಟೆ 71 ನಿಮಿಷ ಅಂತ. ಯಾವುದರಿಂದ ಕಳಿಬೇಕಾ ಸರ್ ಅದು? 12 ಗಂಟೆ 29 ನಿಮಿಷ. 24 ಗಂಟೆ. 11 ಗಂಟೆ 71 ಬರ್ತದೆ. ಸರಿ, ನಾನೀಗ ನಿಮಗೆ ಬೋರ್ಡಲ್ಲಿ ತೋರಿಸ್ತೇನೆ. ಹೋಗ್ಬೇಕಲ್ಲ, ಅದನ್ನು ಕಮ್ಮಿ ಆಗ್ಬೇಕಲ್ಲ. ಕೊಟ್ಟಿದ್ದಾರೆ ಇವತ್ತು ತಕ್ಷಣಕ್ಕೆ ಹೆಂಗದ ಆಗ್ತಾರಮ್ಮ ಮತ್ತೆ ಅದು ಹೋಗುತ್ತೆ. ಅದು 23:60 ಮಾಡ್ಬೇಕಲ್ಲ ಆಚಾರ್ಯ? ಅಂದ್ರೆ ನಮ್ಗೆ ಲೆಕ್ಕ ಅದೇ ಮಾಡುವ. ಈಗ ಬೋರ್ಡ್ ಕಾಣಿಸ್ತಾ ಉಂಟಾ? ಬೋರ್ಡ್ ಕಾಣಿಸ್ತಾ ಉಂಟಾ? ಲೈಟ್ ಹೊಡಿತಾ ಉಂಟಾ ಬೋರ್ಡ್ಗೆ? ಕಾಣಿಸ್ತದೆ. ಬೋರ್ಡ್ ಕಾಣ್ತಾ ಇಲ್ಲ ಈಗ. ಹಾ? ಬೋರ್ಡ್ ಈಗ ಕಾಣ್ತಾ ಬೋರ್ಡ್ ಇಲ್ಲ. ಈಗ ಕಾಣಿಸ್ತಾ ಇಲ್ವಾ ಬೋರ್ಡ್? ಕಾಣಿಸ್ತದೆ. ಸರಿ ಸರಿ, ಅದು ಲೈಟ್ ಹೊಡಿತದೆ ಅಂತ ಈ ಕಡೆ ತಿರುಗಿಸಿದೆ. ಸರಿ, ನಮಗೆ 6 ಗಂಟೆ 19 ನಿಮಿಷ ಸೂರ್ಯ ಉದಯ, ಸೂರ್ಯ ಅಸ್ತಮಾನ 6 ಗಂಟೆ 48 ನಿಮಿಷ. ಇದನ್ನು ನೋಡಿದ್ದೇವಲ್ಲ? 18 ಗಂಟೆ 48 ನಿಮಿಷದಿಂದ 6 ಗಂಟೆ 19 ನಿಮಿಷವನ್ನ ಕಳಿಬೇಕು. 8ರಿಂದ 9 ತೆಗಿಲಿಕ್ಕೆ ಆಗುದಿಲ್ಲ. ಈ ಕಡೆಯಿಂದ 1 ಬಂತು. 18ರಿಂದ 9 ತೆಗೆದ್ರೆ 9, ಇಲ್ಲಿ 3 ಆಯ್ತು. 3ರಿಂದ 1 ತೆಗೆದ್ರೆ 2, ಇಲ್ಲಿ ಕ್ಲಿಯರ್ ಆಯ್ತು ನಮ್ಗೆ. ಇನ್ನು ಇಲ್ಲಿ 18ರಿಂದ 6 ತೆಗೆದ್ರೆ 12. ಬೋರ್ಡ್ ಕಾಣಿಸ್ತಾ ಇಲ್ಲ ಗುರುಗಳೇ. ಬೋರ್ಡ್ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ಕಾಣ್ತಾ ಉಂಟು. ಸರಿ ಸರಿ, ಇಲ್ಲ, ಪಿನ್ ಮಾಡ್ಕೊಳ್ಳಿ ನೀವು ಆಚಾರ್ಯ ಇದನ್ನ, ಅಂದ್ರೆ ಕಾಣಿಸುತ್ತೆ. ಮತ್ತೊಬ್ರು ಮಾತಾಡ್ತಾರಲ್ಲ ಅವಾಗ ಹೋಗ್ಬಿಡುತ್ತೆ ನಿಮ್ಗೆ. ಪಿನ್ ಮಾಡ್ಕೊಳ್ಳಿ. ಇಲ್ಲಿ 12 ಗಂಟೆ 29 ನಿಮಿಷ ಅಂತ ಹೇಳಿ, ಹಾಗಾದ್ರೆ 12 ಗಂಟೆ 29 ನಿಮಿಷ ಆಯ್ತು. ಮಾತಾಡ್ಬೇಕಾದ್ರೆ ನಾನು ಪಕ್ಕ ಹೀಗೆ ಬರಿಬೇಕಾದ್ರೆ ನಿಮಗೆ ನನ್ನ ವಿಡಿಯೋ ಆ ಕಡೆ ಈ ಕಡೆ ಚಲನೆ ಆಗ್ತದೆ, ಕಾಣಿಸ್ಲಿಕ್ಕಿಲ್ಲ. ಸರಿ, ಇದೊಂದು ವ್ಯವಸ್ಥೆ ಆಯ್ತು ಅಲ್ವಾ ನಮಗೆ? ಅಂದ್ರೆ ಹಗಲು 12 ಗಂಟೆ 29 ನಿಮಿಷ ಅಂತ ವ್ಯವಸ್ಥೆ ಆಯ್ತು. ಇನ್ನು ಇದು ಹಗಲಿನ ಮಾನ, ದಿವಮಾನ ಆದ್ರೆ ಟೋಟಲಿ ದಿನವನ್ನ ಎಷ್ಟು ಅಂತ, ಟೋಟಲಿ ಒಂದು ದಿನ ಅಂತ ಹೇಳಿದ್ರೆ ಎಷ್ಟು? 24 ಗಂಟೆ ಅಲ್ವಾ? 24 ಗಂಟೆ ಅಂತ ಹೇಳಿದ್ರೆ ಅದರಿಂದಾಗಿ ನಾವು ದಿವಾಮಾನವನ್ನು ತೆಗಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ನಮಗೆ ನಿಮಿಷಗಳಿದೆ, ಅದರಿಂದಾಗಿ 23 ಗಂಟೆ 60 ನಿಮಿಷ ಅಂತ ಮಾಡ್ಕೋಬೇಕು. ಅಂದ್ರೆ ಅರ್ಥಾತ್ 24 ಗಂಟೆ ನಮಗೆ ಲೆಕ್ಕ ಮಾಡ್ಲಿಕ್ಕೆ ಸುಲಭಕ್ಕೋಸ್ಕರ ಅಷ್ಟೇ. ಇದರಿಂದ 12:29 ತೆಗಿಬೇಕು. 0ಯಿಂದ 9 ತೆಗಿಲಿಕ್ಕೆ ಆಗ್ತದಾ? ಇಲ್ಲ. ಈ ಕಡೆಯಿಂದ 1 ತರ್ತೇನೆ. 10ರಿಂದ 9 ತೆಗೆದ್ರೆ
1 ಅಂತೇಳಿ ಆಯ್ತು. ಇನ್ನು ಇಲ್ಲಿ 5 ಈ ಕಡೆಯಿಂದ 1 ಹೋಗಿದೆ, ಅದಕ್ಕಾಗಿ 5ರಿಂದ 2 ತೆಗೆದ್ರೆ 31 ಅಂತ ಬಂತು. ಇಲ್ಲಿ ಅದು ಕ್ಲಿಯರ್ ಆಯ್ತು ನಮಗೆ. 23ರಿಂದ 12 ತೆಗೆದ್ರೆ 11. ಆಗ ಉತ್ತರ ಎಷ್ಟು ಬಂತು ನಮಗೆ? ರಾತ್ರಿ ಮಾನ ಎಷ್ಟಾಯ್ತು? 11:31. 11 ಗಂಟೆ 31 ನಿಮಿಷ. ಹಗಲಿನ ಮಾನ 12 ಗಂಟೆ 29 ನಿಮಿಷ ಆದ್ರೆ ರಾತ್ರಿ ಮಾನ ನಮಗೆ ನಿಮಿಷ ಇದು. ಹ, 12 ಗಂಟೆ 29 ನಿಮಿಷ ಆದ್ರೆ ರಾತ್ರಿ ಮಾನ 11 ಗಂಟೆ 31 ನಿಮಿಷ ಅಂತ ವ್ಯವಸ್ಥೆ ಆಯ್ತು. ಇನ್ನು ಇದನ್ನ ನಾವು ಗಳಿಗೆ ಬಿಗಳಿಗೆ ಮಾಡಿಕೊಳ್ಬೇಕು. ಗಳಿಗೆ ಬಿಗಳಿಗೆ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಈ ಸಂಖ್ಯೆಗೆ 2:30ಯಿಂದ 1 ಗಳಿಗೆ ಅಂತ ಹೇಳಿ 1 ಗಳಿಗೆ ಅಂತ ಹೇಳಿದ್ರೆ 24 ನಿಮಿಷ. 1 ಗಂಟೆಗೆ 2:30 ಗಳಿಗೆ ಅಂತ ಹೇಳಿ ಇರ್ತದೆ. ಈ ಸಂಖ್ಯೆಗಳಿಗೆ 12 ಗಂಟೆ 29 ನಿಮಿಷಕ್ಕೆ 2:30ಯಿಂದ ಗುಣಿಸಿದ್ರೆ ನಮಗೆ ಹಗಲಿನ ಮಾನ ಸಿಗ್ತದೆ. ರಾತ್ರಿ ಮಾನದ ಗಂಟೆ 11 ಗಂಟೆ 31 ನಿಮಿಷಕ್ಕೆ 2:30ಯಿಂದ ಗುಣಿಸಿದ್ರೆ ರಾತ್ರಿ ಮಾನ ಅಂತ ಸಿಗ್ತದೆ. ಈಗ 12 ಗಂಟೆ 29 ನಿಮಿಷವನ್ನು ನೋಡುವ. 12 ಗಂಟೆ 29 ನಿಮಿಷವನ್ನು 2ರಿಂದ ಗುಣಿಸಿದ್ರೆ ನಮಗೇನು ಮಾಡ್ಬೇಕು? 12 ಗಂಟೆ 29 ನಿಮಿಷ ಅಂತ 2 ಸಲ ಬರೀವ, ಮತ್ತೆ ಅರ್ಧ ಬರೀವ. 29ರ ಅರ್ಧ ಎಷ್ಟಾಗ್ತದೆ ನಮಗೆ? 14 ಅಂತ ಈಗ ಬರ್ಕೊಳ್ಳುವ. ಒಂದು ಅರ್ಧ ಇರ್ತದೆ, ಮತ್ತೆ ಪ್ಲಸ್ ಮಾಡುವ. 12ರ ಅರ್ಧ 6 ಅಲ್ವಾ? ಇದಿಷ್ಟು ನಾವೀಗ ಪ್ಲಸ್ ಮಾಡಿದ್ರೆ ಆಯ್ತು. 9, 9, 18, 4, 22. ಕೈಯಲ್ಲಿ 2, 2, 2, 4, 1, 5, 2, 7. 7 ಅಂತ ಮಾಡಿದಾಗ ಈ ಕಡೆ ಒಂದು ಕ್ಯಾಲ್ಕುಲೇಟರ್ ಅಲ್ಲಿ ನೇರವಾಗಿ ಯಾವ್ದ್ರಲ್ಲಿ? ಕ್ಯಾಲ್ಕುಲೇಟರ್ ಅಲ್ಲಿ ಹಾ. 12 ಈಗ ಉದಾಹರಣೆಗೆ ದಿವಾಮಾನ 12 ಗಂಟೆ 41 ನಿಮಿಷ ಇದ್ರೆ ಗುಣಿಸು 2.5 ಮಾಡಿಬಿಟ್ರೆ ಅದ ನೀವು ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕ್ಯಾಲ್ಕುಲೇಟರ್ ಮಾಡುವಂತದ್ದು ಹೇಳಿಕೊಡೋದೇ ಇಲ್ಲ. ಕ್ಯಾಲ್ಕುಲೇಟರ್ ಮುಟ್ಟಬಾರದು ಅಂತೇಳಿ ನಮ್ಮ ಅಭಿಪ್ರಾಯ. ಈಗ ಕಲಿಬೇಕಾದ್ರೆ, ನಮಗೆ ಸರಿಯಾಗಿ ಕಲಿಬೇಕಾದ್ರೆ, ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಕೈಯಲ್ಲೇ ಮಾಡ್ಬೇಕು. ಇನ್ನೂ ಕವಡೆಯಲ್ಲಿ ಮಾಡುವಂತ ಲೆಕ್ಕಾಚಾರಗಳಿದೆ. ಈಗ ಕೈಯಲ್ಲಿ ಲೆಕ್ಕಾಚಾರ ಮಾಡಿ ಅಭ್ಯಾಸ ಆದ್ರೆ ಮತ್ತೆ ನಮಗೆ ಕ್ಯಾಲ್ಕುಲೇಟರ್ ಉಪಯೋಗ ಮಾಡಿ. ನೀವು ಹೇಗೆ ಮಾಡೋದಂತ ಮೆಥಡ್ ಸರಿಯಾಗಿ ಅರ್ಥ ಆಗ್ಬೇಕಾದ್ರೆ 1-2 ಸಲ ಆದ್ರೂ ಕೈಯಲ್ಲಿ ಮಾಡ್ಲೇಬೇಕು. ಆಯ್ತಾ? ಈಗ ಇಲ್ಲಿ 72 ಅಂತ ಬಂತು ಅಲ್ವಾ? 29, 29, 14 ಪ್ಲಸ್ ಮಾಡಿದಾಗ 72 ಅಂತ ಆಯ್ತು. 72 ಅಂತ ಹೇಳಿದ್ರೆ ಇಲ್ಲಿ ವಿಗಳಿಗೆ ಸ್ಥಾನ ಇದೆ. ಈ ವಿಗಳಿಗೆ ಸ್ಥಾನದಲ್ಲಿ 60ಕ್ಕಿಂತ ಮೇಲೆ ಒಂದು ಈ ಕಡೆ ಹಾಕ್ಬೇಕು. ಒಂದು ಈ ಕಡೆ ಹಾಕುದು ಅಂತ ಹೇಳಿದ್ರೆ, ಹಾಗಾದ್ರೆ 60 ಇಲ್ಲಿ ತೆಗೆದು 72ರಿಂದ 60 ತೆಗೆದ್ರೆ 12 ಉಳಿತದೆ. 12 ಉಳಿತದೆ. ಒಂದು ಇಲ್ಲಿಗೆ ಪ್ಲಸ್ ಮಾಡ್ಬೇಕು. 12, 12, 24, 6, 30 ಪ್ಲಸ್ 1 ಅಂದ್ರೆ 31, 12 ಅಂತೇಳಿ ಆಯ್ತು. 31, 12 ಅಂತ ಹೇಳುವಂತ ಒಂದು ವಿಡಿಯೋ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ಕಾಲು ಬರ್ತಾ ಇದೆ, 2-3 ಕಾಲು. ಈ ವಿಡಿಯೋ ಒಂದ್ಸಲ ಹೋಗಿತ್ತು. ಸರಿ, 31, 12 ಅಂತ ಆಯ್ತು. ಬೇಕಾದ್ರೆ ಇಲ್ಲಿ ಇದರ ಅರ್ಧ ಇದೆ, ಅದರಿಂದಾಗಿ ನಮಗೆ 29 ಅದರ ಅರ್ಧವನ್ನು ಕೂಡ ಇದು ಮಾಡುವ. 14:15 ಆಗ್ತದೆ ಅಲ್ವಾ? 14:15 ಹೌದು, 14:15 ಅಂತ ಹೇಳಿದ್ರೆ ಒಂದು ಪ್ಲಸ್ ಇಲ್ಲಿ ಮಾಡ್ಬೋದು. ಬೇಕಾದ್ರೆ 13 ಅಂತ ಮಾಡ್ಬೋದು. ನಮಗೆ ಈಗಳಿಗೆ 13 ಅಂತ ಮಾಡ್ಬೋದು. ಆಯ್ತಾ? ಬೇಕಾದ್ರೆ, ಇಲ್ಲದಿದ್ರೆ ಹಾಗೂ 12 ಅಂತ ಹೇಳಿದ್ರು ಸರಿಯೇ, ತಪ್ಪಲ್ಲ ಏನು. ಹೀಗಾದ್ರೆ 31, 13 ಅಥವಾ 31, 12 ಅಂತೇಳಿ ಇಟ್ಕೊಳ್ಳೋದು ಸಾಕು. 31, 12 ಅಂತೇಳಿ ದಿವಾಮಾನ ಇವತ್ತು. ಹಾಗಾದ್ರೆ ದಿವಾಮಾನ ಎಷ್ಟು ಅಂತ ಹೇಳಿದ್ರೆ 31 ಗಳಿಗೆಯು 12 ವಿಗಳಿಗೆಯು. ಇನ್ನು ರಾತ್ರಿ ಮಾನವನ್ನ 11:31 ನಮಗೆ 2:30 ಮಾಡ್ಬೇಕು. 11:31, 11:31, 31ರ ಅರ್ಧ 15. 15 ಇಟ್ಕೊಳ್ಳೋ. 11ರ ಅರ್ಧ
5 6 ಎಷ್ಟು? 5 5 5:15 5:15 5:30. ಆಯ್ತು. ಹೌದು. ಇಲ್ಲಿ 35 ಸೇರಿಸ್ಬೇಕು. ಆಕ್ಚುಲಿ 30 ಪ್ಲಸ್ ಮಾಡ್ಬೇಕು. ಆಗ ಇಲ್ಲಿ 15 ಇತ್ತು, 45 ಆಯ್ತು. 5:15 ಅಂತ ಹೇಳಿದ್ರೆ 5 ಗಂಟೆ 30 ನಿಮಿಷ ಅಲ್ವಾ? ಅರ್ಥ ಆಯ್ತಾ? 5:15 ಅಂತ ಹೇಳಿದ್ರೆ ಹೌದು 5 ಗಂಟೆ 30 ನಿಮಿಷ. 5 ಗಂಟೆ 30 ನಿಮಿಷ ಅಂತ ಬರ್ದದ್ದು, ಪ್ಲಸ್ ಇಲ್ಲಿ 15 ನಿಮಿಷ ಇದರದ್ದು ಅರ್ಧ ಇದೆ, ಅದರಿಂದಾಗಿ ಅದನ್ನು ಸೇರಿಸಿತ್ತು. 5:45 ಆಯ್ತು. ನಿಮಿಷಕ್ಕೆ ಇಲ್ಲಿಗೂ ಸೆಕೆಂಡ್ಗಳು ಬರ್ತದೆ, 30 ಪ್ಲಸ್ 30 ಸೆಕೆಂಡ್ ಅಂತ ಮಾಡ್ಬೋದು ನಮಗೆ. ಅಲ್ಲಿ ಅಷ್ಟು ಸೂಕ್ಷ್ಮ ಬೇಡ ಅಂತ ಹೇಳಿ ನಾನು ಆಗ ಒಂದು ಅರ್ಧ ಅದಕ್ಕೆ ಅಥವಾ ಅರ್ಧ ತೊಂದರೆ ಇಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ವ್ಯವಸ್ಥೆ ಮಾಡುದು. ಇದು ಅರ್ಥ ಆಯ್ತಲ್ಲ? ಇಷ್ಟೀಗ ಅರ್ಥ ಆಯ್ತಲ್ಲ? 2:15 ಮಾಡೋದಾದ್ರೆ 7 1 1 7 ಆಯ್ತು. 3 3 6 4 10 10 10 ಅಂತ 107 ಆಯ್ತು. 107 ಒಂದು ನಾವು ಆ ಕಡೆ. 60 ತೆಗಿಬೇಕು. ಹಾಗಿದ್ರೆ 47, ಇಲ್ಲಿಗೆ ಒಂದು 60 ಪ್ಲಸ್ ಇದ್ದು ಇಲ್ಲಿಗೆ ಒಂದು ಬರ್ತದೆ. 11 11 22 5 22 22 6 22 6 28 ಹಾಗಿದ್ರೆ ರಾತ್ರಿ ಮಾನ ಎಷ್ಟಾಯ್ತು? 28 47 ಆಯ್ತು ಅಲ್ವಾ? ಇನ್ನೂ ಒಂದು ಸೂಕ್ಷ್ಮ ಲೆಕ್ಕಾಚಾರ. ಹಾಗಿದ್ರೆ ಇಲ್ಲಿ ನಮಗೆ ಅಲ್ಲಿ ಅರ್ಧ ಆದಿಕ್ಕೆ ಆದ್ರಿಂದ ಇಲ್ಲಿ ಅರ್ಧ ಆದಿಕ್ಕೆ ಮಾಡ್ಬೋದು. 31 13 28 47 ಅಂತ. ಹಗಲಿನ ಮಾನ 31 13 28 47 ಅಂತೇಳಿ ರಾತ್ರಿ ಮಾನ ಅಂತ. ಇನ್ನು ಇದನ್ನ ಸುಲಭದಲ್ಲಿ ನೋಡುದಾದ್ರೆ ಇಷ್ಟು ಲೆಕ್ಕಾಚಾರ ರಾತ್ರಿ ಮಾನಕ್ಕೆ ಮಾಡಬೇಕು ಅಂತಿಲ್ಲ. ಹಗಲಿನ ಮಾನ ಗೊತ್ತಾದ ಕೂಡಲೇ 60 ಬರುವುದು. 60 ಗಳಿಗೆ 60 ಗಳಿಗೆ ಅಂತ ಹೇಳಿದ್ರೆ ಏನ್ ಮಾಡುದು ಅಂತ ಹೇಳಿದ್ರೆ 59 ಗಳಿಗೆಯು 60 ವಿಗಳಿಗೆ ಅಂತೇಳಿ ಬರೆಯುದು. ಅದರಿಂದ 31 ಹಗಲಿನ ಮಾನವನ್ನು ತೆಗೆದ್ರೆ ಆಯ್ತು. 31 13 ತೆಗೆದ್ರೆ ಆಯ್ತು. 60 0 3 ಹೋಗುದಿಲ್ಲ. ಈ ಕಡೆಯಿಂದ 10 3 ಹೋದ್ರೆ 7 ಆಯ್ತು. 5 1 ಹೋದ್ರೆ 4 ಆಯ್ತು. 9 1 ಹೋದ್ರೆ 8 ಆಯ್ತು. 5 3 ಹೋದ್ರೆ 2 ಆಯ್ತು. 28 47 ಇದೇ ಬಂತಲ್ವಾ? ಸರಿ, ಹೀಗೆ ನಮಗೆ ಸುಲಭದಲ್ಲಿ ರಾತ್ರಿ ಮಾನವನ್ನ ಕಂಡುಹಿಡಿಯಬಹುದು. ಇದೊಂದು ನಮಗೆ ಉದಾಹರಣೆಗೆ ಬರ್ತಿದ್ದು ನೋಡಿದ್ದು. ಅಲ್ಲ ಈ ಗುರುಗಳ ಇಲ್ಲಿ ನಾವ್ ಇದ್ ಮಾಡಿದ್ವಲ್ಲ 11:31 11:31 ಮತ್ತೆ 5:45 ಅಲ್ವಾ? ಅದು 5:45 ಅಲ್ಲ ಅದು? ಹೌದು. ಅದು ಅಲ್ಲಿಗೆ ಯಾಕೆ ಅರ್ಥ ಆಯ್ತಾ? 28 ಅಲ್ಲ ಇಲ್ಲಿ 28 07 ಬರುತ್ತಲ್ಲ ಅದು? 28 07 ಕೂಡ್ಸಿದ್ರೆ ಯಾಕೆ 5 2 7 3 3 6 1 7 3 10 1 ಅದೇ 6 8 107 ಅದರಿಂದ ಮೈನಸ್ 60 ನಿಮಗೆ ಮೈನಸ್ 107. ಇಲ್ಲಿ 3 3 ಅಂತ ಹೇಳಿದ್ರೆ ಎಷ್ಟು ಬೇಕಲ್ಲ? ಬರ್ತದೆ? 105 ಇಲ್ಲಿ 40 ಸಪರೇಟ್ ಇಡುವ. ಇಲ್ಲಿ ಅಲ್ಲ, ಅದೇ ಲೆಕ್ಕಾಚಾರ. ಅಲ್ಲಿ- ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಗಮನ ಇಟ್ಟು ನೋಡಿ. ಇಲ್ಲಿದ್ದು ಲೆಕ್ಕಾಚಾರ ಬೇಡ, ಇಲ್ಲಿ ಈಗ ಬಿಟ್ಟು ಬಿಡುವ. ಸರಿ ಸರಿ 31 ಎಷ್ಟು? 62 62 62 ಪ್ಲಸ್ 45 ಎಷ್ಟು? 62 45 107 107 ಆಯ್ತು. ಹಾ 107 ಅಂತ ಇಲ್ಲಿ ನಾನು ಬರೆಯುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ 107 ನಿಮಿಷ ಅಂತ ಮಾಡಿದ್ರೆ 107 ನಿಮಿಷಗಳಿಗೆ ಎಷ್ಟು ಗಂಟೆ ಎಷ್ಟು ನಿಮಿಷ ಅಂತ ನಾವು ಬರ್ತೇವೆ? 1 ಗಂಟೆ 47 ನಿಮಿಷ ಆಗುತ್ತೆ ಅದು. 47 ನಿಮಿಷ ಅಂತ ಬರೀತೇವೆ ಅಲ್ವಾ? ಅದರಿಂದಾಗಿ 60 ನಿಮಿಷವನ್ನ ಆ ಕಡೆ ತಗೊಂಡೋದೆ ಅಷ್ಟೇ. 60 ಆ ಕಡೆ ಗಂಟೆಗೆ ಒಂದು ತಗೊಂಡೋದೆ. ಇಲ್ಲಿ 47 ವಿಗಳಿಗೆ ಇದು ಆಕ್ಚುಲಿ ಗಳಿಗೆ ವಿಗಳಿಗೆ 47 ವಿಗಳಿಗೆಯಲ್ಲಿ 107 ವಿಗಳಿಗೆ ಅಂತ ಹೇಳಿದ್ರೆ ಒಂದು ಗಳಿಗೆಯು 47 ವಿಗಳಿಗೆ. ಸರಿ ಸರಿ ಗುರುಗಳೇ, ಸರಿ 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 5 3 8 ಸರಿ ಸರಿ. ಇವತ್ತಿನ ಪಾಠ ಇನ್ನು ನಾಳೆಯಿಂದ ನೋಡುವ. ಅದರ ಉದಾಹರಣೆ ಮಾದರಿ ಜಾತಕದ್ದು ನಾಳೆ ನೋಡುವ, ಆಯ್ತಾ? ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತ್ಮಾಪನದ ಜನ್ಮನಾಂ ಆತ್ಮೇತ್ಯ ಆತ್ಮವಿದಾಂಕರದಶ್ಚೇಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ಪುಶ್ಚಾನೇಕಧಾಯಶ್ವತು ವಾಚಂನ ಸದಧಾತನೇಕ ಕಿರಣ ತ್ರೈಲೋಕ್ಯ ದೀಪೋರಂಗಿ.